ಸ್ನೇಹಿತರೆ, ಈ ವಿಡಿಯೋ ನಿತಿನ್ ಕುಮಾರ್ ಅವರು ಕೇಳಿದ್ರು. ಶಿವನ ತ್ರಿಶೂಲದ ಪವರ್ ಅಥವಾ ವಿನಾಶಕಾರಿ ಶಕ್ತಿ ಬಗ್ಗೆ ಹೇಳಿ, ಹಾಗೂ ಶಿವನಿಗೆ ವಿಶ್ವರೂಪ ಇದೆಯಾ ಅಂತ ತಿಳಿಸೋದಕ್ಕೆ ಹೇಳಿದ್ರು. ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗೆ ನಿಮ್ಮ ಇಷ್ಟದ ವಿಷಯದ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಖಂಡಿತ ಆ ವಿಷಯದ ಬಗ್ಗೆ ವಿಡಿಯೋ ಬಂದೇ ಬರುತ್ತೆ. ನಮ್ಮದು ಸನಾತನ ಧರ್ಮ. ಈ ಧರ್ಮ ಅನ್ನೋ ಪದಕ್ಕೆ ತುಂಬಾನೇ ದೊಡ್ಡ ಅರ್ಥವಿದೆ. ಇದನ್ನ ಇಸ್ಲಾಂನಂತೆ ಅಥವಾ ಕ್ರಿಶ್ಚಿಯಾನಿಟಿಯಂತೆ ಒಂದು ಮತವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಅಹಿಂಸಾ ಪರಮೋ ಧರ್ಮ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಈ ಸನಾತನ ಧರ್ಮ ಅಹಿಂಸೆಯನ್ನ ಪ್ರತಿಪಾದಿಸುತ್ತೆ ಅಂತ ತುಂಬಾ ಜನ ಒಂದು ಶ್ಲೋಕದ ಮೂಲಕ ನಮ್ಮ ಧರ್ಮವನ್ನ ವಿವರಿಸೋ ಪ್ರಯತ್ನ ಮಾಡ್ತಾರೆ. ಇದು ನಿಜ ಕೂಡ ಹೌದು. ಆದ್ರೆ ನಿಮಗ್ ಗೊತ್ತಾ, ಈ ಶ್ಲೋಕ ಕೇವಲ ಒಂದು ಅರ್ಧ ಭಾಗ ಮಾತ್ರ. ಇನ್ನರ್ಧ ಲೈನ್ ಬಗ್ಗೆ ಯಾರು ಹೇಳೋದೇ ಇಲ್ಲ. ಅಹಿಂಸಾ ಪರಮೋ ಧರ್ಮ ಧರ್ಮ ಹಿಂಸಾ ತಥೈವಚ. ಅಹಿಂಸೆ ಅತ್ಯಂತ ಶ್ರೇಷ್ಠವಾದ ಧರ್ಮ. ಖಂಡಿತ ಹೌದು. ಮನುಷ್ಯನಿಗೆ ಖಂಡಿತ ಹಿಂಸಿಸೋ ಗುಣ ಇರಬಾರ್ದು. ವಿನಾಕಾರಣ ಈ ಜಗತ್ತಿನ ಯಾವ ಜೀವಿಗಳನ್ನ ಹಿಂಸಿಸೋ ಹಕ್ಕು ಯಾರಿಗೂ ಇಲ್ಲ. ಆದರೆ ಧರ್ಮ ಹಿಂಸಾ ತಥೈವಚ, ಇದರ ಅರ್ಥ ಧರ್ಮಕ್ಕಾಗಿ ಹಿಂಸೆ ಮಾಡಿದ್ರೆ ಅದು ಇನ್ನೂ ಶ್ರೇಷ್ಠ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಯಾವುದಪ್ಪ ಈ ಧರ್ಮಕ್ಕಾಗಿ ಹಿಂಸೆ ಮಾಡೋದು ಅಂದ್ರೆ, ವಿನಾಕಾರಣ ಯಾರಿಗಾದ್ರೂ ತೊಂದರೆ ಆಗ್ತಾ ಇದ್ರೆ, ಅಥವಾ ಯಾರಾದರೂ ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡುವಂಥದ್ದು, ಅಥವಾ ಇನ್ನೊಬ್ಬರ ಮನಸ್ಸಿಗೆ ಹಾನಿ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಜೀವಿಗಳಿಗೆ ಪ್ರಾಣ ಹಿಂಸೆಯನ್ನ ನೀಡುವಂಥದ್ದು, ಅಥವಾ ಇತರ ಯಾವುದೇ ಅಧರ್ಮವಾದ ಕೆಲಸವನ್ನ ಮಾಡೋರಿಗೆ ಶಿಕ್ಷಿಸೋ ಕೆಲಸವನ್ನ ಈ ಧರ್ಮ ಹಿಂಸೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಧರ್ಮವನ್ನ ಸರಿತಾರಿಗೆ ತರೋ ಕೆಲಸವನ್ನ ಧರ್ಮಹಿಂಸೆ ಅಂತ ಹೇಳ್ಬೋದು. ಅದು ಈ ಅಹಿಂಸೆಗಿಂತ ಕೂಡ ಶ್ರೇಷ್ಠವಾದ ಧರ್ಮ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ. ಹೀಗಂತ ಹೇಳಿದ ಮಾತ್ರಕ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೆ ಹಿಂಸೆ ಮಾಡ್ಬೋದಾ ಅಂತ ಕೇಳಿದ್ರೆ, ಈ ಹಿಂಸಿಸೋ ಅಧಿಕಾರವನ್ನ ಕೂಡ ಶಾಸ್ತ್ರ ಎಲ್ಲರಿಗೂ ಕೊಡೋದಿಲ್ಲ. ಧರ್ಮವನ್ನ ರಕ್ಷಣೆ ಮಾಡೋರಿಗೆ ಮಾತ್ರ ಕೊಡುತ್ತೆ. ಅದನ್ನ ಈಗಿನ ಕಾಲಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೇಳೋದಾದ್ರೆ ಅದು ಪೊಲೀಸರಿಗೆ ಅಥವಾ ನ್ಯಾಯಾಧೀಶರಿಗೆ ಆಗ್ಬಹುದು. ಅವಾಗಲೇ ಹೇಳಿದ್ನಲ್ಲ, ಧರ್ಮ ಅಂದ್ರೆ ಅದು ಒಂದು ಮತ ಅಲ್ಲ, ಅದಕ್ಕೆ ವಿಸ್ತಾರವಾದ ಅರ್ಥ ಇದೆ. ಸನ್ಯಾಸಿ ಆದವನು ಹೇಗೆ ನಡೆದುಕೋಬೇಕು ಅನ್ನೋದಕ್ಕೆ ಒಂದು ನಿಯಮ ಇದೆ, ಅದು ಸನ್ಯಾಸಿಯ ಧರ್ಮ ಅಂತ ಆಗುತ್ತೆ. ಹಾಗೆ ಗುರುವಾದವನು ಹೇಗೆ ಇರಬೇಕು, ಆತ ಹೇಗೆ ನಡೆದುಕೋಬೇಕು ಅನ್ನೋದಕ್ಕೂ ಒಂದು ನಿಯಮ ಇದೆ, ಅದಕ್ಕೆ ಗುರುಧರ್ಮ ಅಂತಾರೆ. ಹಾಗೆ ಶಿಷ್ಯರಿಗೂ ಒಂದು ಧರ್ಮ ಇದೆ. ಹೀಗೆ ರಾಜರಿಗೆ, ಮಂತ್ರಿಗೆ, ತಂದೆ ತಾಯಿಗೆ, ಗೆಳೆಯನಿಗೆ ಅಷ್ಟೇ ಯಾಕೆ, ದೇವರಿಗೂ ಕೂಡ ಒಂದು ನಿಯಮ ಇದೆ. ಅವರು ಕೂಡ ಅದೇ ರೀತಿ ನಡ್ಕೋಬೇಕು. ಈಗಿನ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಬ್ರಹ್ಮನಿಗೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಕೆಲಸ ಇದೆ. ವಿಷ್ಣುವಿಗೆ ಆ ಜಗತ್ತೆಲ್ಲವನ್ನ ರಕ್ಷಣೆ ಮಾಡೋ ಕೆಲಸ ಇದೆ. ಇನ್ನು ಶಿವನಿಗೆ ಅದೆಲ್ಲವನ್ನ ನಾಶ ಮಾಡೋ ಕೆಲಸ ಇದೆ. ಇದನ್ನ ಸೃಷ್ಟಿ, ಸ್ಥಿತಿ, ಲಯ ಅಂತ ಶಾಸ್ತ್ರ ಕರೆಯುತ್ತೆ. ಪ್ರತಿಯೊಂದು ಜೀವಿಗೆ ಹೇಗೆ ಹುಟ್ಟು ಅನ್ನೋದು ಇದೆಯೋ ಹಾಗೆ ಸಾವು ಕೂಡ ಇದೆ. ಯಾವುದು ಸೃಷ್ಟಿಯಾಗುತ್ತೋ ಅದು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು. ಇದೇ ಈ ಸೃಷ್ಟಿಯ ನಿಯಮ. ಹೀಗೆ ಜಗತ್ತನ್ನ ಕಾಯೋ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನದ ಬಗ್ಗೆ ನಮ್ಮ ಮಹಾಭಾರತ ಸಂಚಿಕೆಯಲ್ಲಿ ವಿವರಿಸ್ತಾ ಇದ್ದೀವಿ. ನೀವು ಅದನ್ನ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ನೋಡ್ಬೋದು. ಹಾಗೆ ವಿಷ್ಣುವಿನ ಹಾಗೆ ಶಿವನಿಗೂ ಕೂಡ ವಿಶ್ವರೂಪ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಡೀ ಬ್ರಹ್ಮಾಂಡ ನಾನೇ ಆಗಿದ್ದೀನಿ, ನನ್ನಲ್ಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಲ್ಲರೂ ಇದ್ದಾರೆ, ನಾನೇ ಅವರಾಗಿದ್ದೀನಿ. ಯಾರು ಯಾವುದೇ ವಿಧಾನದಲ್ಲಿ ಯಾವ ದೇವರನ್ನ ಪೂಜಿಸಿದ್ರೂ ಕೊನೆಗೆ ಅದು ನನ್ನನ್ನೇ ಸೇರುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದರ ಅರ್ಥ ತ್ರಿಮೂರ್ತಿಗಳು ಬೇರೆ ಬೇರೆ ಅಲ್ಲ, ಅವರೆಲ್ಲ ಒಂದೇ ಅನ್ನೋ ಅರ್ಥ ಬರುತ್ತೆ. ವಿಶ್ವರೂಪ ಅಂದ್ರೆ ಒಂದೊಂದು ದೇವರಿಗೆ ಒಂದೊಂದು ಇರೋದಲ್ಲ. ವಿಶ್ವರೂಪ ಅಂದ್ರೇನೆ ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ದೇವರು ಕಾಣಿಸೋದು. ಅಲ್ಲಿ ತ್ರಿಮೂರ್ತಿಗಳು, ಮುಕ್ಕೋಟಿ ದೇವತೆಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಗಂಧರ್ವರು, ಕಿನ್ನರ ಕಿಂಪುರುಷರು, ಮುನಿಗಳು, ಅಷ್ಟವಸುಗಳು, ಕಾಮಧೇನುಗಳು, ಕಲ್ಪವೃಕ್ಷಗಳು, ಸಕಲ ಲೋಕಗಳು, ಹಾಗೂ ಆ ಲೋಕಗಳನ್ನು ಆಳುವ ಅರಸರು, ಧನಕನಕ ವಸ್ತುಗಳು, ಹೀಗೆ ಪ್ರತಿಯೊಂದು ವಸ್ತುಗಳು ಕೂಡ ಆ ವಿಶ್ವರೂಪದಲ್ಲಿ ಕಾಣಿಸುತ್ತೆ. ಆ ವಿಶ್ವರೂಪದಲ್ಲಿ ನಮ್ಮನ್ನ ಕೂಡ ನಾವು ನೋಡ್ಕೋತೇವೆ. ಇದನ್ನ ಮಹಾಭಾರತದ ಭಗವದ್ಗೀತೆಯಲ್ಲಿ ಅರ್ಜುನ ಕೂಡ ತನ್ನನ್ನು ತಾನು ನೋಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಇದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ. ಹೀಗಾಗಿ ಶಿವನಿಗೆ ವಿಶ್ವರೂಪ ಇದೆಯಾ ಅಂದ್ರೆ ಇದೆ. ತ್ರಿಮೂರ್ತಿಗಳು ಬೇರೆ ಬೇರೆ ಅಲ್ಲ, ಅವರೆಲ್ಲ ಒಂದೇ ಅಂತ ನಮ್ಮ ಉಪನಿಷತ್ತು ಕೂಡ ಹೇಳುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರಲ್ಲಿ ಹಲವಾರು ಪ್ರಶ್ನೆಗಳು, ಚರ್ಚೆಗಳು ಇದೆ. ಅದೆಲ್ಲದಕ್ಕೂ ಅಷ್ಟೇ ವಾದ ವಿವಾದಗಳು ಕೂಡ ಇದೆ. ಅದೆಲ್ಲವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅಷ್ಟೆಲ್ಲ ಬೇಡ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಶಿವನಿಗೂ ವಿಶ್ವರೂಪ ಇದೆ. ಇನ್ನು ಶಿವನ ತ್ರಿಶೂಲ
ತ್ರಿಶೂಲ, ತ್ರಿಕ್ ಅಂದರೆ 3. ನಮ್ಮ ಸಂಸ್ಕೃತಿಯಲ್ಲಿ ಈ 3 ಸಂಖ್ಯೆಗೆ ಬಹಳಷ್ಟು ಮಹತ್ವ ಇದೆ. ಬ್ರಹ್ಮ, ವಿಷ್ಣು, ಶಿವ ಹೀಗೆ ತ್ರಿಮೂರ್ತಿಗಳು 3, ಸತ್ವ, ರಜ, ತಮಸ್ಸು ಗುಣಗಳು 3. ಹಾಗೆಯೇ ಈ ತ್ರಿಶೂಲ 3 ಕಾಲವನ್ನು ಕೂಡ ಪ್ರತಿನಿಧಿಸುತ್ತೆ. ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಹೀಗೆ 3 ಲೋಕಗಳನ್ನು, ಆಕಾಶ, ಭೂಮಿ, ಪಾತಾಳವನ್ನು ಪ್ರತಿನಿಧಿಸುತ್ತೆ. ಹೀಗೆ 3 ಮೊನೆಯ ತುದಿಯನ್ನು ಹೊಂದಿದ ಈ ತ್ರಿಶೂಲ ಒಂದು ಹಿಡಿಕೆಗೆ ಅಂಟಿಕೊಳ್ಳುತ್ತೆ. ಅಂದರೆ ಈ 3ರ ಸಮತೋಲನವನ್ನು ಸಾರುತ್ತೆ. ಈ ಶಿವನ ತ್ರಿಶೂಲಕ್ಕೆ ಡಮರುಗ ಕೂಡ ಸೇರ್ಕೊಂಡಿರುತ್ತೆ. ಈ ಡಮರುಗದ ಶಬ್ದದಿಂದ ಸ್ವರಗಳು ಹುಟ್ಕೊಂಡಿದೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಶಿವನ ತ್ರಿಶೂಲವನ್ನು ಪಿನಾಕ ಅಂತ ಕರೀತಾರೆ. ಇನ್ನು ಇದಕ್ಕೆ ವಿಜಯ ಅನ್ನೋ ಇನ್ನೊಂದು ಹೆಸರು ಇದೆ ಅನ್ನೋದು ಶಾಸ್ತ್ರದಲ್ಲಿ ದಾಖಲಾಗಿದೆ. ಸದಾ ಶಿವನ ಸಾನ್ನಿಧ್ಯದಲ್ಲಿರೋ ಈ ತ್ರಿಶೂಲ ಅತ್ಯಂತ ಪವಿತ್ರ ಹಾಗೂ ಅಷ್ಟೇ ಶಕ್ತಿಶಾಲಿಯಾಗಿದೆ ಅಂತ ನಂಬಲಾಗುತ್ತೆ. ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ ಹಾಗೂ ಪಾಶುಪತಾಸ್ತ್ರ ಈ 3 ಅಸ್ತ್ರಕ್ಕಿಂತ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಅತ್ಯಂತ ಶಕ್ತಿಶಾಲಿ. ಆದರೆ ಮಹಾವಿಷ್ಣುವಿನ ಸುದರ್ಶನಾಸ್ತ್ರವನ್ನು ಬಳಸಿದಾಗಲೂ ಕೂಡ ಅದರಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡವರ ಉಲ್ಲೇಖ ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ. ಆದರೆ ಶಿವನ ತ್ರಿಶೂಲದಿಂದ ಮಾತ್ರ ಅದನ್ನು ಬಳಸಿದ ಮೇಲೆ ಯಾರೂ ಕೂಡ ಬದುಕಿ ಉಳಿದ ಯಾವ ಉದಾಹರಣೆಯೂ ನಮ್ಮ ಪುರಾಣದಲ್ಲಿ ಇಲ್ಲ. ಸಾಕ್ಷಾತ್ ಮಹಾವಿಷ್ಣು ದಧೀಚಿಯನ್ನು ಕೊಲ್ಲೋದಕ್ಕೆ ಸುದರ್ಶನವನ್ನು ಬಳಸಿದ್ರೂ ಕೂಡ ಆ ದಧೀಚಿಗೆ ಸುದರ್ಶನ ಚಕ್ರ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ದಕ್ಷ ಯಜ್ಞದ ಸಮಯದಲ್ಲಿ ವೀರಭದ್ರನ ಮೇಲೆ ಮಹಾವಿಷ್ಣು ಪ್ರಯೋಗಿಸಿದ ಸುದರ್ಶನಾಸ್ತ್ರ ಅಲ್ಲಿ ಕೂಡ ವಿಫಲವಾಗುತ್ತೆ. ಆದರೆ ಶಿವನ ತ್ರಿಶೂಲದಿಂದ ತಪ್ಪಿಸಿಕೊಂಡ ಯಾವ ಉದಾಹರಣೆ ನಮ್ಮ ಪುರಾಣದಲ್ಲಿ ಸಿಗೋದಿಲ್ಲ. ಇನ್ನು ಶಿವನ ತ್ರಿಶೂಲದಿಂದ ಸಾವಿಗೀಡಾದ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ತ್ರಿಶೂಲಕ್ಕೆ ಈ ಜನನ ಮರಣಗಳ ಸಂಕಟವನ್ನು ತಪ್ಪಿಸಿ ಮೋಕ್ಷವನ್ನು ನೀಡೋ ಸಾಮರ್ಥ್ಯ ಇದೆ. ಹೀಗೆ ಈ ಆಯುಧಗಳು ಕೆಟ್ಟದ್ದನ್ನು ನಾಶ ಮಾಡೋದಕ್ಕೆ ಮಾತ್ರ ಬಳಕೆ ಆಗೋದಿಲ್ಲ, ಅದು ಒಳ್ಳೆಯವರ ರಕ್ಷಣೆಗೆ ಕೂಡ ಬಳಕೆಯಾಗುತ್ತೆ ಅನ್ನೋದನ್ನ ನಮ್ಮ ಪುರಾಣ ಸ್ಪಷ್ಟವಾಗಿ ಉದಾಹರಣೆಗಳ ಸಮೇತ ಹೇಳುತ್ತೆ. ಹಿಂದೂ ಧರ್ಮದ ದೇವರಿಗೆ ಆಯುಧ ಯಾಕೆ, ಅದು ವೈಲೆನ್ಸ್ಗೆ ಕಾರಣ ಅಲ್ವಾ ಅಂತ ಕೇಳೋರಿಗೆ ಏನು ಹೇಳೋಕ್ಕಾಗುತ್ತೆ? ಅವರಿಗೆ ಕೈಯಲ್ಲಿರೋ ಆಯುಧ ಅಷ್ಟೇ ಕಾಣುತ್ತೆ, ಆದರೆ ಅದರ ಮಹತ್ವ ಅವರಿಗೆ ಖಂಡಿತ ಗೊತ್ತಿಲ್ಲ. ಹೀಗೆ ಪ್ರತಿ ದೇವತೆಗಳ ಕೈಯಲ್ಲಿ ಶುಭ ಸೂಚಕವಾದ ಕಮಲವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಆಯುಧ ಖಂಡಿತ ಇದ್ದೇ ಇರುತ್ತೆ. ಹಾಗೆ ಪ್ರತಿ ಸನ್ಯಾಸಿಗೂ ಕೂಡ ಈ ಪರಂಪರೆಯಲ್ಲಿ ಶಾಸ್ತ್ರದ ಅಧ್ಯಯನದ ಜೊತೆಗೆ ಶಸ್ತ್ರದ ಅಧ್ಯಯನ ಕೂಡ ಆಗುತ್ತೆ. ತನ್ನ ಧರ್ಮಕ್ಕೆ ಧಕ್ಕೆ ಆದಾಗ ಆತ ಅಹಿಂಸಾ ಪರಮೋ ಧರ್ಮ, ಅದರ ಮುಂದಿನ ಶ್ಲೋಕ ಧರ್ಮ ಹಿಂಸಾ ತಥೈವಚ ಅಂತ ಕೂಡ ಬಳಸ್ತಾನೆ. ಸ್ನೇಹಿತರೆ, ಇದಾಗಿತ್ತು ಶಿವನ ವಿಶ್ವರೂಪ ಹಾಗೂ ಈ ತ್ರಿಶೂಲದ ಸಂಕ್ಷಿಪ್ತ ಮಾಹಿತಿ. ಈ ತ್ರಿಶೂಲ ಅತ್ಯಂತ ಪವರ್ಫುಲ್ ಆಗಿರೋ ಆಯುಧ. ಇದ್ರ ಬಗ್ಗೆ ಇನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡಬಹುದು. ಸುಲಭವಾಗಿ ಅರ್ಥವಾಗುವಷ್ಟು ಮಾತ್ರ ವಿವರಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಮಹಾಭಾರತ ಸಂಚಿಕೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಬರ್ತಾ ಇದೆ. ಪ್ರತಿ ಬುಧವಾರ ಮತ್ತು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋಗಳು ಪಬ್ಲಿಷ್ ಆಗುತ್ತೆ. ನೀವು ಅದನ್ನು ನೋಡ್ಬೋದು.